ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸೋರೆಕಾಯಲ್ಲಿ ರೊಟ್ಟಿ ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ. ಅದನ್ನೆಲ್ಲ ಇವಾಗ ಏನೇನು ಬೇಕಂತೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. ನಮಗೆ ಈಗ ಬೇಕಾಗಿರೋದು ಸೋರೆಕಾಯಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಒಂದು ಕ್ಯಾರೆಟು, ಆಮೇಲೆ ತೆಂಗಿನಕಾಯಿ, ಒಂದು ಹಸಿಮೆಣಸು. ನಿಮ್ಮ ಖಾರ ಹೇಗೆ ಬೇಕೋ ಹಾಗೆ ಮತ್ತೊಂದು ತೊಗೊಳ್ಬೋದು. ಇದು ತುಂಬ ಖಾರ ಇದೆ ಅಂತ ನಾನು ಒಂದೇ ತೊಗೊಂಡಿದ್ದೇನೆ. ಆಮೇಲೆ ಇದು ಜೋಳದ ಹಿಟ್ಟು ಒಂದು ಕಪ್ಪು ಅಂದರೆ ಮುಕ್ಕಾಲು ಕಪ್ ಅಷ್ಟಿದೆ. ಇದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು. ಇಷ್ಟು ನಮಗೆ ಬೇಕಾಗಿರೋದು. ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಇವಾಗ ನಾವು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ಕಟ್ ಮಾಡಾದಮೇಲೆ ಅದನ್ನು ಕ್ರಷ್ ಮಾಡ್ಕೋಬೇಕು, ರುಬ್ಬಾರ್ದು ತುಂಬ ನೈಸಾಗಿ, ಅದು ತರ್ತರಿಯಾಗಿ ಕ್ರಷ್ ಮಾಡ್ಕೊಳ್ಳೋದು. ಈಗ ನಾವು ಕಟ್ ಮಾಡ್ಕೊಂಬರೋಣ. ಇದನ್ನು ನಾನೀಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ನಾನು ಈಗ ಕ್ರಷ್ ಮಾಡ್ಕೊಂಡೆ, ತರ್ತರಿಯಾಗಿ ಕ್ರಷ್ ಮಾಡ್ಕೋಬೇಕು. ನೈಸಾಗಿ ರುಬ್ಕೋಬಾರ್ದು ಅಥವಾ ತೊರಿಬಾರ್ದು. ಇದು ತರ್ತರಿಯಾಗಿ ಮಾಡ್ಕೋಬೇಕು. ಈಗ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡೆ. ಅದು ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಫಸ್ಟ್ ಅದನ್ನು ಹಾಕ್ಕೋಬೇಕು, ಆಮೇಲೆ ಸೋರೆಕಾಯಿನ ಹಾಕ್ಕೋಬೋದು. ಇದಕ್ಕೆ ನಾನು ಸೋರೆಕಾಯಿ, ಈರುಳ್ಳಿ, ಹಸಿಮೆಣಸು ಮತ್ತು ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕಿದ್ದೇನೆ. ಆಮೇಲೆ ಒಂದು ಕಪ್ ತೆಂಗಿನಕಾಯಿ ಇಟ್ಕೊಂಡಿದ್ನಲ್ಲ, ತೆಂಗಿನಕಾಯಿ ತುರಿ ಅದು ಹಾಕ್ಕೋಬೇಕು. ಇದಕ್ಕೆ ನೀರೇನು ಬೆರೆಸಬಾರ್ದು, ಹಾಗೆ ತರಿಯಾಗಿ ಮಾಡ್ಕೋಬೇಕು, ನೀರು ಬೆರೆಸಬಾರ್ದು. ಈಗ ಇದನ್ನು ನಾನು ತರಿಯಾಗಿ ರುಬ್ಕೊಂಡಿದ್ದೇನೆ. ಇದಕ್ಕೆ ನಾನೀಗ ಒಂದು ಕಪ್ಪು ಇಟ್ಕೊಂಡಿದ್ನಲ್ಲ ಜೋಳದ ಹಿಟ್ಟು, ಅದು ಹಾಕ್ತಾಯಿದ್ದೇನೆ. ಆಮೇಲೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಅದನ್ನು ಸೇರಿಸ್ಕೊತೇನೆ. ಆಮೇಲೆ ಉಪ್ಪು ಹಾಕಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಇದಕ್ಕೆ ನೀರು ಹಾಕ್ಕೊಳ್ದೇನೆ ಬೆರೆಸ್ಕೋಬೇಕು. ಫಸ್ಟು ಸೋರೆಕಾಯಲ್ಲೂ ನೀರಿರ್ತದೆ, ಆಮೇಲೆ ಈರುಳ್ಳಿಯಲ್ಲೂ ನೀರಿರ್ತದೆ. ಅದಕ್ಕೋಸ್ಕರ ನೀರು ಮೊದಲಿಗೆ ಹಾಕ್ಕೋಬಾರ್ದು, ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನಾವು ಇದಕ್ಕೆ ಬಿಸಿನೀರು ಹಾಕ್ಕೋಬೇಕು, ತಣ್ಣೀರು ಹಾಕ್ಬಾರ್ದು. ಸ್ವಲ್ಪ ನೋಡಿಕೊಂಡು ಬಿಸಿನೀರು ಹಾಕ್ಕೋಬೇಕು. ನೋಡಿರಿ, ಫಸ್ಟು ನಾವು ಮೊದಲೇ ನೀರು ಹಾಕಿದಿದ್ರೆ ಎಷ್ಟು ಹಸಿ ಆಯಿತು, ಅದರಲ್ಲಿ ನೀರಿನ ಅಂಶ ಇತ್ತಲ್ಲ, ಅದಕ್ಕೋಸ್ಕರ ನಾವು ಆಮೇಲೆ ನೋಡಿಕೊಂಡು ಹಾಕಬೇಕು. ನೋಡಿ, ಚೆನ್ನಾಗಿ ಕೈಯಿಂದನೇ ಕಲಿಸ್ಕೋಬೇಕು, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ರೊಟ್ಟಿ ಚೆನ್ನಾಗಿ ಬರಲ್ಲ. ಇವಾಗ ನಾವು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಅಲ್ಲಿವರೆಗೆ ನಾವು ದೋಸೆ ಹಂಚನ್ನು ಅಥವಾ ರೊಟ್ಟಿ ಹಂಚನ್ನು ನಾವು ಕಾಯಿಸ್ಲಿಕ್ಕಿಡೋಣ. ಇವಾಗ ನಾವು ಇದನ್ನು ಇಷ್ಟು ದೊಡ್ಡ ಉಂಡೆಯನ್ನು ತಗೊಂಡು ತಟ್ಕೋಬೇಕು. ಸ್ವಲ್ಪ ಎಣ್ಣೆ ಕೈಗೆ ಸವರ್ಕೊಂಡು ಇದನ್ನು ಬಾಳೆಲೆ ಮೇಲೆ ತಟ್ಕೊಳ್ತಾ ಇದ್ದೇನೆ ನಾನು. ನಮಗೆ ಎಷ್ಟು ಬೇಕಷ್ಟು ತೆಳ್ಳಾಗಿ ತಟ್ಕೋಬೋದು. ಈ ಥರ ನಾವು ಬಾಳೆಲೆಯಿಂದ ಹಾಕ್ಕೊಳ್ಳೋದು ಅದರ ಮೇಲೆ. ಆಮೇಲೆ ಇದ್ರ ಮೇಲೆ ನಾವು ಸ್ವಲ್ಪ ಎಣ್ಣೆ ತಟ್ಕೊಂಡ್ರೆ ಆಯಿತು. ಈ ಸೋರೆಕಾಯಿ ರೊಟ್ಟಿ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ತುಪ್ಪದ ಜೊತೆಗೆ ತಿಂದರೆ ಭಾಳ ಚೆನ್ನಾಗಿರ್ತದೆ. ತುಪ್ಪ
ತುಪ್ಪ ಅಥವಾ ನೀವು ಬೇಕಾದರೆ ಚಟ್ನಿ ಮಾಡ್ಕೋಬೋದು, ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಮತ್ತು ಆಮೇಲೆ ಶೇಂಗಾ ಚಟ್ನಿ, ಯಾವುದೇ ಚಟ್ನಿನೂ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ತುಪ್ಪದಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ನಾವು ತುಪ್ಪ ಜೊತೆಗೆ ತಗೊಳ್ಳೋಣ. ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಇದು ಶುಗರ್ ಪೇಷಂಟ್ ಅವರಿಗೂ ಮತ್ತು ಈಗ ಡಯಟ್ ಮಾಡ್ತಾರಲ್ಲ ಅವರಿಗೂ ಅಷ್ಟೇ ತುಂಬ ಒಳ್ಳೆ ಫುಡ್ ಇದು. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಫುಲ್ ಆಫ್ ಸ್ಟಮಕ್ ಚೆನ್ನಾಗಿರ್ತದೆ. ನೀವು ಮಾಡ್ಕೊಂಡು ತಿನ್ನಿ, ಕಾಮೆಂಟಲ್ಲಿ ಹೇಳಿ ಹೇಗಿದೆ ಅಂತ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.